ತಂಗಿಲ್ಲ ಪತಂಗಿಲ್ಲ ಯಾಕೆ ಆತಂಕ ಪಡ್ಬೇಕು? ಆತಂಕ ಪಡೋಂಥದ್ದು ಏನಿದೆ? ಜಗದೀಶ್ ಶೆಟ್ಟರ್ ಹೋಗ್ಬಿಟ್ರಿ ಅಂತಂದ್ರೆ 136 ಮಂದಿ ಹೋಗ್ಬಿಡ್ತಾರ. ನಿಜವಾದ ಜಗದೀಶ್ ಶೆಟ್ಟರಿಗೆ ರಾಜಕೀಯವಾಗಿ ನಾನೇನ್ರ ಅವ್ರ ಜಗದಾಗಿದ್ರೆ ಮನೆಯಾಗಿರ್ತಿದ್ದೆ. ನಿಜವಾಗ್ಲೂ ನೋಡಿ, ಅವರಿಗೆ ಮುಖ್ಯಮಂತ್ರಿ ಆದಂಥವ್ರು, ಈ ರಾಜ್ಯದೊಳಗೆ ಮುಖ್ಯಮಂತ್ರಿ ಆದಂಥವ್ರನ್ನ ಪಕ್ಷ ಕರೆದು ಟಿಕೆಟ್ ಕೊಟ್ಟ ಮೇಲೆ ಸೋತಂಥವ್ರನ್ನ ಒಬ್ಬರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರೆ ಅವ್ರಿಗೆ ಗೌರವ ಕೊಡೋಣ ಅನ್ನೋ ಒಂದು ಏಕೈಕ ದೃಷ್ಟಿಕೋನ ಇಟ್ಕೊಂಡು ಅವ್ರನ್ನ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಮಾಡಿದ್ರು. ಪಕ್ಷ ಇಷ್ಟು ಜವಾಬ್ದಾರಿ ಮಾಡಿದ ಮೇಲೆ ಅವ್ರ ಪಕ್ಷ ಬಿಟ್ಟು ಹೋಗ್ತಾರಂದ್ರೆ ಆಶ್ಚರ್ಯ. ಅಷ್ಟೇ ಆಶ್ಚರ್ಯ ಅಲ್ಲ, ರಾಜಕೀಯವಾಗಿ ಎಲ್ಲೋ ಒಂದು ಕಡೆ ತಪ್ಪು ನಿರ್ಧಾರ ತಗೊಂಡು ಚುನಾಯಿಸಿದ್ರು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಒಂದು ಕಡೆ ನಿಮಗೆ ಅನ್ಯಾಯ ಆದಮೇಲೆ ಮತ್ತೆ ನೀವು ಇವ್ರಿಗೆ ಚುನಾವಣೆ ಸಮಿತಿಯಿಂದ ಹಿಡ್ಕೊಂಡು ಎಲ್ಲ ಸಮಿತಿಯೊಳಗೂ ಇವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಪಕ್ಷ. ಇಷ್ಟೆಲ್ಲ ಜವಾಬ್ದಾರಿ ಕೊಟ್ಟ ಮೇಲೆ ಹೋಗ್ತಾರಂತಂದ್ರೆ ಈ ರಾಜ್ಯದ ಜನತೆ ಅವ್ರ ಬಗ್ಗೆ ಎಷ್ಟು ಗೌರವ ಇಟ್ಕೊಂತಾರೆ ಗೊತ್ತಾಗುತ್ತೆ ಜನರಿಗೆ. ನಾವೇನು ಹೇಳೋದು ಬೇಕಾಗಿಲ್ಲ, ಜನರಿಗೆ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಪಕ್ಷಕ್ಕೆ ಏನೂ ಆಗಿಲ್ಲ. ನಾನೊಂದು ಮಾತು ನಿಮ್ಗೆ ಹೇಳ್ತೀನಿ, 10 ವರ್ಷ ಆಳದಂಥ ಬಿಜೆಪಿಯವರೇ ಇಷ್ಟು ಕುಣಿತಾರೆ. 50 ವರ್ಷ ಕಾಂಗ್ರೆಸ್ ಈ ದೇಶವನ್ನು ಆಳಿದೆ. ಈ ರಾಜ್ಯಕ್ಕೆ ಈ ದೇಶಕ್ಕೆ ಏನೇನು ಕೊಡುಗೆ ಕೊಟ್ಟಿದೆ ಅನ್ನೋದು ಪ್ರತಿಯೊಂದು ಜನರಿಗೆ ಗೊತ್ತಿದೆ. ಏನು ಮಾಡಿದ್ದಾರೆ 10 ವರ್ಷದೊಳಗೆ? ಯಾವ ಒಂದು ಯೋಜನೆ ಇವತ್ತು ಯಾವುದಾದ್ರೂ ರೈತರಿಗೆ 1 ಎಕರೆ ಭೂಮಿ ನೀರಾವರಿ ಮಾಡಿದ್ದು, ಯಾವುದಾದ್ರೂ ಡ್ಯಾಮ್ ಕಟ್ಟಿದ್ದು ಉದಾಹರಣೆ ಇಲ್ಲ. ಸುಮ್ಮ ಈಗ ಅವರು ನರೇಂದ್ರ ಮೋದಿ ಅಲೆ ಕಮ್ಮಿ ಆಗೈತಿ. ಪಾಪ ದೇವರಾದಂಥ ರಾಮನ್ನ ಮುಂದಿಟ್ಕೊಂಡು ಇವತ್ತು ರಾಜಕಾರಣ ಮಾಡಕ್ ಹೋಗಿ ಹಿಂಗೆ ಇವ್ರು ಹೊಂಟ್ರಂದ್ರೆ ರಾಮಗೂ ಬೇಜಾರಾಗತ್ತೆ. ಶ್ರೀರಾಮಗೂ ಬೇಜಾರಾಗತ್ತ, ಶ್ರೀರಾಮಗೂ ಬೇಜಾರ ಅನ್ಸುತ್ತೆ. ಆಗಬಹುದೇನ ಇವ್ರು ಮಾಡಂತ ರಾಜಕಾರಣ ನೋಡಿದ್ರೆ. ಆತ ಒಂದು ರಾಜಕಾರಣ ಮಾಡ್ಬೇಕಾತಂದ್ರೆ ದೇವರನ್ನ ಜಾತಿಯನ್ನ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ಇದು ರಾಜಕಾರಣ ಆಗಂಗಿಲ್ಲ. ಈ ರಾಜ್ಯದ ಈ ದೇಶದ ಜನರಿಗೆ, ಬಡವತಂದ ಇರೋಂಥ ಜನರಿಗೆ ಒಂದು ಸೂರನ್ನ ಕೊಡು, ಒಂದು ಮನೆಯನ್ನು ಕೊಡು. ಈ ರಾಜ್ಯದ ಜನರಿಗೆ ಯುವಕರು ಉದ್ಯೋಗ, ಬಹಳಷ್ಟು ಎಜುಕೇಶನ್ ಮಾಡಿದಂಥ ಯುವಕರದ ಅವ್ರಿಗೊಂದು ಉದ್ಯೋಗ ಕೊಡುವಂಥ ಪ್ರಯತ್ನಗಳನ್ನು ಮಾಡಲಿ. ರೈತರಿಗೆ ಸ್ಕೀಮ್ಗಳನ್ನು ಕೊಡುವಂಥದ್ದನ್ನು ಬಿಟ್ಟು ಪಾಪ ನನಗನ್ಸಿದ ಮಟ್ಟಿಗೆ ರಾಮನಿಗೂ ಬೇಜಾರಾಗಿ ಒಂದಿಲ್ಲ ಒಂದು ದಿವಸ ಕನಸೇ ಬಂದು ಹೇಳ್ಬೋದು, ರಾಮ ಸಾಕ್ರಪ್ಪ ಬಿಜೆಪಿಯವರ ನನ್ನ ಕೈ ಬಿಡ್ರಿ ಅಂತಂದು. ರಾಮನು ಭಕ್ತನೂ ನಾನು, ಆಂಜನೇಯ ಆತನ ಭಕ್ತನೂ ನಾನು ಎಲ್ಲ ದೇವರ ಭಕ್ತ ನಾನು. ಆದರೆ ರಾಜಕಾರಣಗೊಳಿಸೋದಿದೆಯಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಆದರೆ ಜಗದೀಶ್ ಶೆಟ್ಟರ್ ಮಾತ್ರ ಬಹಳ ಹಿರಿಯರು, ನಾವು ಬಹಳ ಗೌರವಿಸ್ತಿದ್ವಿ. ಜಗದೀಶ್ ಶೆಟ್ಟರ್ ಬಹಳ ತಪ್ಪು ನಿರ್ಧಾರವನ್ನು ರಾಜಕೀಯವಾಗಿ ತಪ್ಪು ನಿರ್ಧಾರ ತೆಗೆದುಕೊಂಡಿರುವಂತ ನನ್ನ ಅನಿಸಿಕೆ.